ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಟಾಕ್ ಮೇಲೆ ರಿಸರ್ಚ್ ಮಾಡೋಣ. ಆ ಸ್ಟಾಕ್ ಯಾವ ಪ್ರೈಸಲ್ಲಿ ನಡೀತಿದೆ, ಯಾವ ಪ್ರೈಸಿಗೆ ಹೋಗ್ಬೋದು, ಸೊ ಅದ್ರದ್ದು ಸಪೋರ್ಟ್, ರೆಸಿಸ್ಟೆನ್ಸ್, ಟಾರ್ಗೆಟ್ ಏನೇನಿದೆ ಎಲ್ಲ ರಿಸರ್ಚ್ ಮಾಡೋಣ. ಆ್ಯಂಡ್ ಫಂಡಮೆಂಟಲಿ ಚೆನ್ನಾಗಿದೆಯಾ ಸ್ಟಾಕು ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಸೊ ಇವತ್ತಿನ ಸ್ಟಾಕ್ ಬಂದ್ಬಿಟ್ಟು IRFC. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಇವಾಗಿನ ಪ್ರೈಸ್ ಬಂದ್ಬಿಟ್ಟು ₹145.10 ನಡೀತಿದೆ. ಸೊ ಇರೋದು ಸಪೋರ್ಟ್ ಯಾವುದಪ್ಪ, ವಾಟ್ ಈಸ್ ದ ಲೀಸ್ಟ್ ಪ್ರೈಸ್ ಇಟ್ ಕ್ಯಾನ್ ಗೋ ಅಂದ್ರೆ ಒಂದು ಸಪೋರ್ಟ್ ತಗೊಳ್ಳೋಣ, ಹಾರಿಜಾಂಟಲ್ ಲೈನ್. ಓಕೆ, ಸೊ ಇದ್ರದ್ದು ಸಪೋರ್ಟ್ ಬಂದ್ಬಿಟ್ಟು ಓಕೆ 117.54. ಸೊ ಅದನ್ನ ಟಚ್ ಮಾಡಿ ಆಲ್ರೆಡಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇದ್ರದ್ದು ಹೈಯೆಸ್ಟ್ ಪಾಯಿಂಟ್ ಯಾವ ರೇಂಜಿಗೆ ಹೋಗ್ಬೋದು, ಇದು ನಾವು ಎಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ಸೈಡ್ ಮೂಮೆಂಟ್ನ ಅಂತ ಹೇಳಿದರೆ, ಸೊ ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 150, 160, ಓಕೆ 160, ಅದು ಬಿಟ್ರೆ 140. ಓಕೆ, ತಗೊಂಡಿರ್ಲಿಲ್ವಾ? ಈಗ ಆಲ್ರೆಡಿ ಒಂದು ಸಪೋರ್ಟ್ 142 ಅನ್ನೋ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಆಲ್ರೆಡಿ ಮೇಲೋಗಿದೆ. ಸೊ ಇದು ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನಾನು 160 ಸೆಟ್ ಮಾಡಿದ್ದೀನಿ. ಸೊ ದಟ್ 160 ತನಕ ನಾನು ಒಂದು ಟಾರ್ಗೆಟ್ ಸೆಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 10%ವರೆಗೂ ಪ್ರಾಫಿಟ್ ಬರುತ್ತೆ. ಸೊ ಇದೊಂದು ಸ್ಟಾಕಲ್ಲಿ. ಸೊ ಇದ್ರ ಮೇಲೆ ನೀವು ರಿಸರ್ಚ್ನ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾವು ಇದ್ರದ್ದು ಸ್ವಲ್ಪ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಓಕೆ, ಸೊ ಫಂಡಮೆಂಟಲ್ ಅನಾಲಿಸಿಸ್ಗೆ ನಾನು screener.com ಯೂಸ್ ಮಾಡ್ತೀನಿ. screener.in. ಓಕೆ, IRFC. ಓಕೆ, ಇದ್ರ ಮಾರ್ಕೆಟ್ಗೆ ಬಂದ್ಬಿಟ್ಟು 1,89,000 crores. ಓಕೆ, ಇದ್ರ ಬಂದ್ಬಿಟ್ಟು 229 ಹೋಗಿದೆ. ಸೊ ನಮ್ಮ ಮ್ಯಾಕ್ಸ್ ಟು ಮ್ಯಾಕ್ಸ್ ಟಾರ್ಗೆಟ್ ಬಂದ್ಬಿಟ್ಟು 229 ಇರ್ಬೋದು ಈ ಸ್ಟಾಕಲ್ಲಿ. ಬಟ್ ಆಸ್ ಆಫ್ ನೌ 160 ಇಸ್ ಮೈ ಟಾರ್ಗೆಟ್. ಸೊ ನಾನು ಇನ್ವೆಸ್ಟ್ ಮಾಡ್ತಿರೋದು ಇವಾಗ 160 ನನ್ನ ಟಾರ್ಗೆಟ್ ಆಗಿರುತ್ತೆ. ಸೊ ಇದ್ರದ್ದು ಬುಕ್ ವ್ಯಾಲ್ಯೂ ಬಂದು 40, ಕರೆಂಟ್ ಪ್ರೈಸ್ 145. ಓಕೆ, ಫೇಸ್ ವ್ಯಾಲ್ಯೂ ₹10. ಓಕೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಇದೆ. ಸೊ FD ನಿಮಗೆ ಆಲ್ಮೋಸ್ಟ್ 7 to 8% ಇದ್ರೆ ಈ ಸ್ಟಾಕು ಬೆಟರ್ ದನ್ FD ಅಂತ ಹೇಳ್ಬೋದು. ಸೊ ಫಿಕ್ಸ್ ಡೆಪಾಸಿಟಿಂಗಿಂದ. ಸೊ 50 DMA ಕ್ರಾಸ್ ಮಾಡಿದೆ. ಸೊ 200 DMA ಕ್ರಾಸ್ ಮಾಡಿದೆ. ಓಕೆ, ಸೊ ಎರಡನ್ನೂ ಕ್ರಾಸ್ ಮಾಡಿರೋದ್ರಿಂದ ಅಪ್ಸೈಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಲೆಟ್ಸ್ ವಾಚ್. ಹೆಲ್ದಿ ಡಿವಿಡೆಂಟ್ ಆಲ್ಮೋಸ್ಟ್ 26.2% ಡಿವಿಡೆಂಟ್. ಸೊ ದಿಸ್ ಇಸ್ ದ ಹೈಯೆಸ್ಟ್ ಡಿವಿಡೆಂಟ್. ಲೈಕ್ ಸುಮಾರು ಕಂಪ್ನೀಸಲ್ಲಿ ಇಷ್ಟೊಂದು ಕೊಡೋಲ್ಲ ಡಿವಿಡೆಂಟ್ನ, ಇವನು ಕೊಡ್ತಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಕ್ ಇಸ್ ಟ್ರೇಡಿಂಗ್ 3.62 times ಇಟ್ಸ್ ಬುಕ್ ವ್ಯಾಲ್ಯೂ. ಸೊ ಬುಕ್ ವ್ಯಾಲ್ಯೂಗಿಂತ 3.62 times ಟ್ರೇಡ್ ಮಾಡ್ತಿದ್ರೆ ತಗೋಬೋದಾ? ನನ್ನ ಪ್ರಕಾರ ಏನು ಗೊತ್ತಾ, ಸುಮಾರು ಸ್ಟಾಕ್ಸ್ಗಳು, ಇದೊಂದೇ ಅಂತ ಅಲ್ಲ, ಸುಮಾರು ಸ್ಟಾಕ್ಸ್ಗಳು ಇನ್ನೂ ಹೈಯರ್ ವ್ಯಾಲ್ಯೂಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬುಕ್ ವ್ಯಾಲ್ಯೂ ಇಲ್ಲಿ ನಮಗೆ ಮೆನ್ಷನ್ ಮಾಡೋದು ಅಷ್ಟು ಸರಿ ಅನ್ಸಲ್ಲ. ಇನ್ನೊಂದು ಏನಂದರೆ, ಕಂಪ್ನಿ ಕನ್ಸಿಸ್ಟೆಂಟಾಗಿ ಗ್ರೋತ್ ಆಗ್ತಾ ಇದ್ರೆ ಬುಕ್ ವ್ಯಾಲ್ಯೂ ನೆಸೆಸಿಟಿನೇ ಬರೋಲ್ಲ ಇಲ್ಲಿ ನಮಗೆ ಮೇನ್ ಥಿಂಗ್. ಸೊ ಅದನ್ನು ಬಿಡೋಣ. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನೇನಪ್ಪ. ಸೊ 2022 ಸೇಲ್ಸ್ ಬಂದ್ಬಿಟ್ಟು 5,000 crores, ಕಮ್ಮಿ ಆಗ್ತಾ ಬಂತು, ಕಮ್ಮಿ ಮತ್ತೆ ಜಾಸ್ತಿ ಆಯಿತು, ಮತ್ತೆ ಜಾಸ್ತಿ ಆಯಿತು, ಜಾಸ್ತಿ ಆಯಿತು, ಜಾಸ್ತಿ ಆಯಿತು, ಜಾಸ್ತಿ ಆಯಿತು, ಜಾಸ್ತಿ ಆಯಿತು, ಜಾಸ್ತಿ ಆಯಿತು. ಕನ್ಸಿಸ್ಟೆನ್ಸ್ ಇದೆ. ಲಾಸ್ಟ್ ಟೈಮ್ 700, ಈ ಸತಿನೂ 723. ಸೊ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸ್ಪೆನ್ಸಸ್ 82 crores ಬರ್ತಾ 44 crores ಬಂದಿದೆ. ಸೊ ಲಾಸ್ಟ್ ಟೈಮ್ 39 crores ಆಗಿತ್ತು, ಈ ಸತಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಂಡಿಚರ್ಸ್ ಆಗಿದೆ. ಸೊ ಆಪರೇಟಿಂಗ್ ಪ್ರಾಫಿಟ್ ಬಂದ್ಬಿಟ್ಟು ಕನ್ಸಿಸ್ಟೆಂಟಾಗಿ ಗ್ರೋತ್ ಆಗ್ತಾ ಇದೆ. ಆಲ್ಮೋಸ್ಟ್ ಈ ವರ್ಷ ಡೌನ್ ಆಗಿದೆ. ಓಕೆ, ಅದು ಒಂದು ನೆಗೆಟಿವ್. ಓಕೆ, ಅದರ್ ಇನ್ಕಮ್ಸ್, ಇಂಟ್ರೆಸ್ಟ್ ಹೊಸದಿಗಿಂತ ಕಮ್ಮಿ ಆಗಿದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1,682, ಲಾಸ್ಟ್ ಟೈಮ್ 1,631 ಬಂದಿತ್ತು, ಈ ಸತಿ ಪ್ರಾಫಿಟ್ ಜಾಸ್ತಿ ಬಂದಿದೆ. ಸೊ ನೆಟ್ ಪ್ರಾಫಿಟಲ್ಲಿ ನೀವು ನೋಡ್ಬೋದು ಜಾಸ್ತಿ ಬಂದಿದೆ ಪ್ರಾಫಿಟ್. ಸೊ ಅದ್ರ ಪ್ರಕಾರ ನಾನು ಹೇಳೋದೇನೆಂದರೆ, ಈ ಸತಿ IRFC ಮೇಲೋಗೋ ಚಾನ್ಸಸ್ ತುಂಬ ಇದೆ.
ಸೊ ದಟ್ ನಾನು 160 ಟಾರ್ಗೆಟ್ ಇಟ್ಟಿದ್ದೀನಿ. ಸೊ ಇದು ಬಂದ್ಬಿಟ್ಟು ಒಂದು ಸ್ಟಾಕಿನ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್. ಈ ಥರ ನಾವು ಏನಪ್ಪ ಒಂದೇ ನಿಮಿಷ ಸಾರಿ ಇದು ಬರ್ತಾ ಇಲ್ಲ. ಸಪೋರ್ಟ್ ಹಾಕೋದು ಹೆಂಗೆ, ರೆಸಿಸ್ಟೆನ್ಸ್ ಹಾಕೋದು ಹೆಂಗೆ ಎಲ್ಲನೂ ತಿಳ್ಕೊಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮದು ಒಂದು ಕೋರ್ಸ್ ಇದೆ, ಸ್ಟಾಕ್ ಮಾರ್ಕೆಟಿಂಗ್ ಕೋರ್ಸ್. ಅದಕ್ಕೆ ನೀವು ಜಾಯಿನ್ ಆದರೆ ಪೂರ್ತಿ A to Z ಬೇಸಿಕ್ಸ್ ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಇದು ಬಂದ್ಬಿಟ್ಟು ಇವತ್ತಿನ ವೀಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವುದಾದ್ರು ಸ್ಟಾಕ್ ಮೇಲೆ ಅನಾಲಿಸಿಸ್ ಮಾಡಬೇಕು ಅಂದರೆ ಹೇಳಿ. ಅದ್ರ ಟಾರ್ಗೆಟ್, ರೆಸಿಸ್ಟೆನ್ಸ್, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.